ಸಂಪುಟ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಚರ್ಚೆ ನಡೆದಿದೆ. ಮೀಸಲಾತಿಯನ್ನ 3 ಗುಂಪುಗಳಾಗಿ ವರ್ಗೀಕರಿಸಿದೆ ಸರ್ಕಾರ. ಎಡಗೈ ಸಮುದಾಯಕ್ಕೆ 6%, ಇತ್ತ ಬಲ ಸಮುದಾಯಕ್ಕೆ 6% ಹಾಗೂ ಸ್ಪೃಶ್ಯ ಸಮುದಾಯಕ್ಕೆ 5% ಮೀಸಲಾತಿ ಅಂತಿಮ ಆಗುವ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ 5 ವಿಂಗಡಣೆ ಮಾಡಲಾಗಿತ್ತು. ಆ ಪ್ರಕಾರವೇ ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ಸಂಪುಟ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಚರ್ಚೆ ನಡೆದಿದೆ. ಮೀಸಲಾತಿಯನ್ನ 3 ಗುಂಪುಗಳಾಗಿ ವರ್ಗೀಕರಿಸಿದೆ ಸರ್ಕಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಸಂಪುಟ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಚರ್ಚೆ ನಡೆದಿದೆ? ಹೌದು ಸುಭಾಶ್ರೀ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯವನ್ನ ಸರ್ಕಾರ ಕೈಗೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಕೊಡುವಂತ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರು ಕೊಟ್ಟಂತಹ ವರದಿಯನ್ನ ಪರಿಷ್ಕರಿಸಿ 3 ಗುಂಪುಗಳನ್ನಾಗಿ ಮಾಡಲಾಗಿದೆ. ಯಾಕಂದ್ರೆ ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನಾಗಿ ಮಾಡಿದ್ರು. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 5%, ಜೊತೆಗೆ ಇನ್ನುಳಿದಂತ ಅಲೆಮಾರಿ ಸಮುದಾಯಕ್ಕೆ 1%, ಆದಿ ಕರ್ನಾಟಕ, ಆದಿ ಆಂಧ್ರ ಈ ಸಮುದಾಯಗಳಿಗೆ 1% ಸೇರಿದಂತೆ ಸ್ಪರ್ಶ ಸಮುದಾಯಗಳಿಗೆ 4% ಮೀಸಲಾತಿಯನ್ನ ಮಾಡಿ ಒಟ್ಟು 17% ಮೀಸಲಾತಿಯನ್ನ 5 ವಿಂಗಡಣೆ ಮಾಡಿತ್ತು ನಾಗಮೋಹನ್ ದಾಸ್ ಸಮಿತಿ. ಅದನ್ನ ಈಗ ಮರು ವಿಂಗಡಣೆಯನ್ನ ಈಗ ರಾಜ್ಯ ಸರ್ಕಾರ ಮಾಡಿರುವಂತಹದ್ದು. ಒಟ್ಟು ಬಲಗೈ ಸಮುದಾಯಕ್ಕೆ 6 ನಾಗಮೋಹನ್ ದಾಸ್ ಅವರು ಹೇಳಿದ್ರು ಅದನ್ನ ಉಳಿಸ್ಕೊಂಡಿದೆ. ಎಡಗೈ ಸಮುದಾಯಕ್ಕೆ 6 ಏನ್ ಹೇಳಿತ್ತು ಅದನ್ನ ಉಳಿಸ್ಕೊಂಡಿರುವಂತದ್ದು. ಬಲ ಸಮುದಾಯಕ್ಕೆ 5 ಇದನ್ನ ನಾಗಮೋಹನ್ ದಾಸ್ ಸಮಿತಿ ಅವರು ಶಿಫಾರಸು ಮಾಡಿದ್ರು. ಅದೇ ಬಲಗೈ ಸಮುದಾಯಕ್ಕೆ 6 ಶಿಫಾರಸು ಮಾಡಲಿದೆ. ಮತ್ತೆ ಆದಿ ಕರ್ನಾಟಕ, ಆದಿ ಜಾಂಬವ, ಆದಿ ದ್ರಾವಿಡ ಅನ್ನುವಂತ ಏನು ಒಂದು ಎಕ್ಸ್ಟ್ರಾ 1% ಮೀಸಲಾತಿತ್ತು ಅದನ್ನ ಬಲಗೈಗೆ ಸೇರಿಸಲಾಗಿರುವಂತಹದ್ದು. ಜೊತೆಗೆ ಇನ್ನೊಂದು % ಅಲಮಾರಿಗಳಿಗೆ ಏನು ಕೊಡ್ತಾ ಇದ್ರು 1% ಮೀಸಲಾತಿಯನ್ನ ಅದನ್ನ ಈಗ ಸ್ಪರ್ಶ ಸಮುದಾಯಗಳಿಗೆ ಸೇರಿಸಿ ಇತರ ಸಮುದಾಯಗಳು ಅನ್ನುವಂತ ನಿಟ್ಟಲ್ಲಿ 3 ವಿಂಗಡಣೆಗಳನ್ನ ಮಾಡಲಾಗಿದೆ. ಮತ್ತೆ ಎಲ್ರಿಗೂ ಕೂಡ ಇದು ಖುಷಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಎಡಗೈ ಸಮುದಾಯದ ನಾಯಕರುಗಳು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಎಡಗೈ ಸಮುದಾಯದ ನಾಯಕರು 30 ವರ್ಷಗಳಿಂದ ಹೋರಾಟ ಒಂದು ಸಮುದಾಯ ಮಾಡಿತ್ತು. ಒಳ ಮೀಸಲಾತಿ ಆಗ್ಲೇಬೇಕು, ಮಾದಿಗ ಸಮುದಾಯಕ್ಕೂ ಕೂಡ ಒಳ ಮೀಸಲಾತಿಯಲ್ಲಿ ಜಾರಿ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿತ್ತು. ಈಗ ಎಡಗೈ ಸಮುದಾಯದ ನಾಯಕರುಗಳು ಖುಷಿಯನ್ನ ಪಟ್ಟಿದ್ದಾರೆ. ಮತ್ತೆ ಬಹುತೇಕ ನಾಯಕರು ಸಚಿವ ಸಂಪುಟದಲ್ಲಿ ಎಡಗೈ ಸಮುದಾಯದ ನಾಯಕರಾಗಿರ್ಬೋದು, ಬಲಗೈ ಸಮುದಾಯದ ನಾಯಕರಾಗಿರ್ಬೋದು, ಮತ್ತೆ ಇತರ ಕೊರಚ ಮತ್ತೆ ಬೋವಿ ಲಂಬಾಣಿ ಸಮುದಾಯದ ನಾಯಕರುಗಳು ಕೂಡ ಈ ಒಂದು ಸಚಿವ ಸಂಪುಟದ ನಿರ್ಧಾರಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂತಿಮವಾದಂತಹ ಏನ್ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದನ್ನ ಸದನದಲ್ಲಿ ಮಂಡಿಸುವಂತಹ ಸಾಧ್ಯತೆ ಇದೆ. ಈಗ 6% ಎಡಗೈ ಸಮುದಾಯಕ್ಕೆ, ಬಲಗೈ ಸಮುದಾಯಕ್ಕೆ 6%, ಜೊತೆಗೆ ಇತರ ಸಮುದಾಯಗಳಿಗೆ 5%, 3 ವಿಂಗಡಣೆಯನ್ನ ಮಾಡಿ 17% ಅನ್ನ 3 ವಿಂಗಡಣೆ ಮಾಡಿ SC ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಸರ್ಕಾರ ಈಗ ಅಂತಿಮವಾಗಿ ಮಾಡಿರುವಂತಹದ್ದು. ಸಚಿವ ಸಂಪುಟದಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದು ಸದನದಲ್ಲಿ ಇಟ್ಟು ಈಗ ಚರ್ಚೆನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರೇ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಸುಭಾಶ್ರೀ, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗೆ.